ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಬಿಂದು ಅವಧಾನಿ. ಈ ದಿನ ನಿಮ್ಮೆಲ್ಲರಿಗೂ ಕೂಡ ಒಂದು ಚಿಕ್ಕ ಕಥೆಯನ್ನು ಹೇಳ್ತೇನೆ. ಅಂದಹಾಗೆ ಹದ್ದಿನ ಮೇಲೆ ಕುಳಿತುಕೊಳ್ಳಿಕ್ಕೆ ಧೈರ್ಯ ಮಾಡುವಂತಹ ಏಕೈಕ ಪಕ್ಷಿ ಯಾವುದು ಅಂತ ನಿಮ್ಗೇನಾದ್ರೂ ಗೊತ್ತಿದೆಯಾ? ಹೇಳ್ತೀನಿ ಕೇಳಿ. ಹದ್ದಿನ ಮೇಲೆ ಕುಳಿತುಕೊಳ್ಳೋಕೆ ಧೈರ್ಯ ಮಾಡುವಂತಹ ಒಂದು ಪಕ್ಷಿ ಅಂದರೆ ಕಾಗೆ ಮಾತ್ರ. ಕಾಗೆ ಹದ್ದಿನ ಬೆನ್ನಿನ ಮೇಲೆ ಕುಳಿತು ಕುತ್ತಿಗೆಗೆ ಕಚ್ಚುತ್ತೆ. ಆದರೂ ಹದ್ದು ಪ್ರತಿಕ್ರಿಯಿಸೋದಿಲ್ಲ ಅಥವಾ ಕಾಗೆಯೊಂದಿಗೆ ಹೋರಾಡೋದಿಲ್ಲ. ಅದು ಕಾಗೆಯ ಮೇಲೆ ತನ್ನ ಸಮಯ ಅಥವಾ ಶಕ್ತಿಯನ್ನ ವ್ಯರ್ಥ ಮಾಡೋದೇ ಇಲ್ಲ. ಅದು ಸರಳವಾಗಿ ತನ್ನ ರೆಕ್ಕೆಗಳನ್ನು ತೆರೆಯುತ್ತೆ ಮತ್ತೆ ಆಕಾಶದಲ್ಲಿ ಎತ್ತರಕ್ಕೆ ಹಾರಲು ಪ್ರಾರಂಭಿಸುತ್ತೆ. ಹೆಚ್ಚಿನ ಹಾರಾಟದಿಂದ ಕಾಗೆಗೆ ಉಸಿರಾಡೋಕೆ ತುಂಬಾ ಕಷ್ಟ ಆಗುತ್ತೆ. ಅಂತಿಮವಾಗಿ ಕಾಗೆ ಆಮ್ಲಜನಕದ ಕೊರತೆಯಿಂದ ಕೆಳಗೆ ಬೀಳುತ್ತೆ. ಇದರ ಅರ್ಥ ಇಷ್ಟೇ: ಕಾಗೆಗಳೊಂದಿಗೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದನ್ನ ನಿಲ್ಲಿಸಿ. ಆ ಕಾಗೆಗಳು ಯಾವುವು? ಉತ್ತರ ನಿಮ್ಮಲ್ಲಿಯೇ ಇರುತ್ತೆ. ಒಬ್ಬ ವ್ಯಕ್ತಿ ದುಷ್ಟ ಅಂತ ತೋರಿದ್ರೆ ಅಥವಾ ಅವನು ದುಷ್ಟ ಅಂತ ನಮಗೆ ಗೊತ್ತಾಗ್ಬಿಟ್ರೆ ಅವನನ್ನ ಅಸಹಾಯಕನನ್ನಾಗಿ ಮಾಡೋದು ನಮ್ಮ ಕೈಲೇ ಇದೆ. ಹಾಗಾಗಿ ಹೇಳ್ತಾರಲ್ಲ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತ. ಕತೆ ನಿಮ್ಮೆಲ್ರಿಗೂ ಇಷ್ಟ ಆದ್ರೆ ಹಾಗೂ ಇನ್ನೂ ಹೆಚ್ಚಿನ ಕತೆಗಾಗಿ ನನ್ನನ್ನು ಫಾಲೋ ಮಾಡಿ. ಧನ್ಯವಾದ.